ಹಾಯ್ ಗೆಳೆಯರೇ, ನಮಸ್ತೆ. ನಾನು ನಿಮ್ಮ ಸತೀಶ್ ಕುಮಾರ್. ಇವತ್ತಿನ ಮನಿ ಮಾತು ಎಪಿಸೋಡ್ನಲ್ಲಿ ನಾನು ನಿಮ್ಮೊಂದಿಗೆ ಇನ್ಕಮ್ ಟ್ಯಾಕ್ಸ್ ಒಳ್ಳೆಯದಾ ಅಥವಾ ಕೆಟ್ಟದ್ದಾ ಎಂಬ ಟಾಪಿಕ್ನ ಮೇಲೆ ಡಿಸ್ಕಸ್ ಮಾಡ್ತಾ ಇರುವೆ. ಸೊ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಇದನ್ನು ಮಿಸ್ ಮಾಡದೆ ಕೊನೆ ತನಕ ನೋಡಿ. ಲೆಟ್ಸ್ ಬಿಗಿನ್. ಗೆಳೆಯರೇ, ಬಹಳಷ್ಟು ಜನ ಕಮೆಂಟ್ ಸೆಕ್ಷನ್ನಲ್ಲಿ ಸರ್ ಇನ್ಕಮ್ ಟ್ಯಾಕ್ಸನ್ನು ತುಂಬುವುದು ಒಳ್ಳೆಯದಾ ಅಥವಾ ಕೆಟ್ಟದ್ದಾ ಅಂತ ಕಮೆಂಟ್ ಮಾಡಿದ್ದೀರಿ. ಅದಕ್ಕಾಗಿ ಇವತ್ತಿನ ಮನಿ ಮಾತು ಎಪಿಸೋಡ್ನಲ್ಲಿ ನಾನು ಈ ಟಾಪಿಕ್ನ ಮೇಲೆ ಡಿಸ್ಕಸ್ ಮಾಡ್ತಾ ಇರುವೆ. ಗೆಳೆಯರೇ, ಬರೀ ನಿಮಗಷ್ಟೇ ಅಲ್ಲ, ನನಗೂ ಕೂಡ ನಾನು ಚಿಕ್ಕವನಿದ್ದಾಗ ಅಂದರೆ ಹೈಸ್ಕೂಲ್ನಲ್ಲಿರುವಾಗ ಈ ಇನ್ಕಮ್ ಟ್ಯಾಕ್ಸನ್ನು ಯಾಕೆ ತುಂಬಬೇಕು ಅನ್ನೋ ಡೌಟ್ ಇತ್ತು. ನಾವು ತುಂಬ ಟ್ಯಾಕ್ಸಿನ ಹಣದಲ್ಲಿ ರಾಜಕಾರಣಿಗಳು ಮತ್ತು ದೊಡ್ಡ ದೊಡ್ಡ ಆಫೀಸರ್ಗಳು ಅಯ್ಯಾಶಿ ಜೀವನವನ್ನು ಸಾಗಿಸುತ್ತಿದ್ದಾರೆ, ನಮ್ಮ ಟ್ಯಾಕ್ಸಿನ ಹಣವನ್ನು ಬರ್ಬಾದ್ ಮಾಡುತ್ತಿದ್ದಾರೆ. ಹೀಗಿರುವಾಗ ನಾವ್ಯಾಕೆ ಟ್ಯಾಕ್ಸ್ ತುಂಬಬೇಕು ಅಂತ ನನಗೂ ಕೂಡ ಅನಿಸ್ತಾ ಇತ್ತು. ಬಟ್ ಈಗ ಅದಕ್ಕೆ ಕ್ಲಿಯರ್ ಕಟ್ ಆದ ಉತ್ತರ ನನಗೆ ಸಿಕ್ಕಿದೆ. ಗೆಳೆಯರೇ, ಇನ್ಕಮ್ ಟ್ಯಾಕ್ಸನ್ನು ತುಂಬುವುದು ಒಳ್ಳೆಯದಾಗಿದೆ. ಈ ಟ್ಯಾಕ್ಸಿನ ಕೆಲವೊಂದಿಷ್ಟು ಪಾರ್ಟಿನ ಹಣ ದುರುಪಯೋಗ ಆಗ್ತಾ ಇದೆ ಅನ್ನೋದಂತೂ ನಿಜ. ಆದರೂ ಕೂಡ ದೇಶದ ಅಭಿವೃದ್ಧಿಗೆ ಮತ್ತು ದೇಶವನ್ನು ನಡೆಸುವುದಕ್ಕೆ ದುಡ್ಡು ಬೇಕೇ ಬೇಕು. ಹೀಗಾಗಿ ಇನ್ಕಮ್ ಟ್ಯಾಕ್ಸನ್ನು ತುಂಬಲೇಬೇಕಾದ ಅನಿವಾರ್ಯತೆ ಇದೆ. ನಾವು ಇನ್ಕಮ್ ಟ್ಯಾಕ್ಸನ್ನು ತುಂಬುವುದರ ಜೊತೆಗೆ ಬಹಳಷ್ಟು ತರಹದ ಇಂಡೈರೆಕ್ಟ್ ಟ್ಯಾಕ್ಸ್ಗಳನ್ನು ಕೂಡ ತುಂಬುತ್ತೇವೆ. ಉದಾಹರಣೆಗೆ GST ಆಗಿರಬಹುದು, ಎಕ್ಸೈಸ್ ಡ್ಯೂಟಿ ಆಗಿರಬಹುದು, ಟೋಲ್ ಆಗಿರಬಹುದು. ಈ ಥರನಾಗಿ ಇಂಡೈರೆಕ್ಟಾಗಿ ಕೂಡ ಟ್ಯಾಕ್ಸನ್ನು ತುಂಬ್ತೀವಿ ಮತ್ತು ಡೈರೆಕ್ಟಾಗಿ ಇನ್ಕಮ್ ಟ್ಯಾಕ್ಸನ್ನು ಕೂಡ ತುಂಬ್ತೀವಿ. ನಾವೆಲ್ಲ ಪ್ರಜೆಗಳು ಇನ್ಕಮ್ ಟ್ಯಾಕ್ಸನ್ನು ತುಂಬುವುದರಿಂದ ದೇಶಕ್ಕೆ ಆದಾಯ ಬರ್ತಾ ಇದೆ, ಲಾಭ ಬರ್ತಾ ಇದೆ, ದೇಶಕ್ಕೆ ಬಜೆಟ್ ಸಿಗ್ತಾ ಇದೆ. ಸೊ ನಮಗೆ ಪರ್ಸ್ನಲ್ ಆಗಿ ಕೂಡ ಲಾಭ ಇದೆ. ಇನ್ಕಮ್ ಟ್ಯಾಕ್ಸನ್ನು ತುಂಬುವುದರಿಂದ ನಮಗಾಗುವ ಲಾಭಗಳು ಇಂತಿವೆ. ಬೆನಿಫಿಟ್ ನಂಬರ್ 1, ಗೆಳೆಯರೇ, ನಾವು ರೆಗ್ಯುಲರ್ ಆಗಿ ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡ್ತಾ ಬಂದಿದ್ದರೆ ನಮ್ಮ ಲೋನ್ ಅಪ್ಲಿಕೇಶನ್ಸ್ಗಳನ್ನು ಬ್ಯಾಂಕ್ಗಳು ಈಸಿಯಾಗಿ ಅಪ್ರೂವ್ ಮಾಡ್ತವೆ. ನಮಗೆ ಈಸಿಯಾಗಿ ಲೋನ್ ಬೇಕಂತಂದರೆ ನಾವು ಇನ್ಕಮ್ ಟ್ಯಾಕ್ಸನ್ನು ರೆಗ್ಯುಲರ್ ಆಗಿ ತುಂಬಲೇಬೇಕು. ಬೆನಿಫಿಟ್ ನಂಬರ್ 2, ಗೆಳೆಯರೇ, ನೀವು ರೆಗ್ಯುಲರ್ ಆಗಿ ನಿಮ್ಮ ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ದರೆ ಒಂದು ವೇಳೆ ನಿಮಗೆ ವೀಸಾ ಬೇಕೆಂದರೆ ಈಸಿಯಾಗಿ ನಿಮ್ಮ ವೀಸಾದ ಅಪ್ಲಿಕೇಶನ್ನು ಪ್ರೊಸೆಸ್ ಆಗುತ್ತೆ ಮತ್ತು ಇಶ್ಯೂ ಕೂಡ ಆಗುತ್ತೆ. ಸೊ ನಿಮಗೆ ಬೇಗನೆ ವೀಸಾ ಬೇಕಂತಂದರೆ ಇನ್ಕಮ್ ಟ್ಯಾಕ್ಸನ್ನು ತುಂಬೋದು ಬೆಟರ್ ಆಗಿದೆ. ಬೆನಿಫಿಟ್ ನಂಬರ್ 3, ಇಟ್ ಆ್ಯಕ್ಟ್ಸ್ ಆ್ಯಸ್ ಪ್ರೂಫ್ ಆಫ್ ಇನ್ಕಮ್. ಗೆಳೆಯರೇ, ನೀವು ಇನ್ಕಮನ್ನು ಸಂಪಾದಿಸ್ತಾ ಇದ್ದೀರಾ, ನಿಮಗೂ ಕೂಡ ಆದಾಯ ಬರುತ್ತೆ ಅನ್ನೋದಕ್ಕೆ ಇನ್ಕಮ್ ಟ್ಯಾಕ್ಸು ಒಂಥರನಾದ ಪ್ರೂಫ್ ಆಗಿದೆ. ಸೊ ನೀವು ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡಿದರೆ ನಿಮ್ಮ ಆದಾಯ ಇಂತಿಷ್ಟಿದೆ ಎಂಬುದು ಲೀಗಲ್ ಆಗಿ ನೀವು ಅದನ್ನು ಪ್ರೂವ್ ಮಾಡಬಹುದು, ಬೇರೆಯವರಿಗೆ ತೋರಿಸಬಹುದು. ಬೆನಿಫಿಟ್ ನಂಬರ್ 4, ITR ಕಾಪಿ ಹ್ಯಾಸ್ ಲೀಗಲ್ ವ್ಯಾಲ್ಯೂ. ಗೆಳೆಯರೇ, ನೀವು ಇನ್ಕಮ್ ಟ್ಯಾಕ್ಸನ್ನು ತುಂಬಿದಾಗ ನಿಮಗೊಂದೇನು ರೆಸಿಪ್ಟ್ ಬರುತ್ತಲ್ಲ, ITR ಕಾಪಿ, ಇದನ್ನು ನೀವು ಲೀಗಲ್ ಡಾಕ್ಯುಮೆಂಟ್ ಆಗಿ ಕೂಡ ಎಲ್ಲಿ ಬೇಕಾದರೂ ಯೂಸ್ ಮಾಡಬಹುದು. ಅಂದರೆ ನೀವು ಇನ್ಕಮ್ ಟ್ಯಾಕ್ಸನ್ನು ತುಂಬಿದಾಗ ಬರೋ ರೆಸಿಪ್ಟನ್ನು ಕೂಡ ನೀವು ಐಡೆಂಟಿಟಿ ಡಾಕ್ಯುಮೆಂಟ್ ಆಗಿ ಎಲ್ಲಿ ಬೇಕಾದರೂ ಯೂಸ್ ಮಾಡಬಹುದು. ಏಕೆಂದರೆ ITR ಕಾಪಿಗೆ ಲೀಗಲ್ ವ್ಯಾಲ್ಯೂ ಇದೆ. ಸೊ ಇದನ್ನು ನೀವು ಲೀಗಲ್ ಡಾಕ್ಯುಮೆಂಟ್ ಆಗಿ ಕೂಡ ಯೂಸ್ ಮಾಡಬಹುದು. ಬೆನಿಫಿಟ್ ನಂಬರ್ 5 ಆ್ಯಂಡ್ ಲಾಸ್ಟ್, ಗೆಳೆಯರೇ, ಸಪೋಸ್ ನಿಮ್ಮ TDS ಕಟ್ ಆದರೆ ಆವಾಗ ನೀವು ಅದನ್ನು ರಿಫಂಡ್ಗಾಗಿ ಕ್ಲೇಮ್ ಮಾಡುವುದಕ್ಕಾಗಿ ITR ಕಾಪಿಯನ್ನು ಯೂಸ್ ಮಾಡಬಹುದು. ಅಂದರೆ ನೀವು ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ದರೆ ನೀವು TDS ಡಿಡಕ್ಟ್ ಆದಾಗ ರಿಫಂಡನ್ನು ಕ್ಲೇಮ್ ಮಾಡೋಕ್ಕೆ ಈಸಿ ಆಗುತ್ತೆ. ಗೆಳೆಯರೇ, ಈ ರೀತಿ ನಿಮಗೆ ಇನ್ಕಮ್ ಟ್ಯಾಕ್ಸನ್ನು ತುಂಬುವುದರಿಂದ ಲಾಭ ಆಗುತ್ತೆ ಮತ್ತು ದೇಶಕ್ಕೆ ಆದಾಯ ಸಿಗುತ್ತೆ. ಇಲ್ಲಿ ವಿನ್ ಆ್ಯಂಡ್ ವಿನ್ ಸಿಚುವೇಶನ್ ಅಂತ ಅನಿಸುತ್ತೆ. ಆದರೆ ಇನ್ಕಮ್ ಟ್ಯಾಕ್ಸು ನನ್ನ ಪ್ರಕಾರ ಒಂದು ತರಹದ ಹೇರಿಕೆ ಆಗ್ತಾ ಇದೆ, ಭಾರ ಆಗ್ತಾ ಇದೆ. ಇನ್ಕಮ್ ಟ್ಯಾಕ್ಸನ್ನು ತುಂಬಬೇಕಾಗುತ್ತದೆ ಅಂತೇಳಿ ಎಷ್ಟೋ ಜನ ಜಾಸ್ತಿ ಹಣವನ್ನು ಸಂಪಾದನೆ ಮಾಡ್ತಾ ಇಲ್ಲ ನಮ್ಮ ದೇಶದಲ್ಲಿ. ಇನ್ಕಮ್ ಟ್ಯಾಕ್ಸನ್ನು ತುಂಬುವವರ ಸಂಖ್ಯೆ ಕಮ್ಮಿ ಇದೆ. 150 ಕೋಟಿಯಲ್ಲಿ ಬರೀ 3ರಿಂದ 4% ಜನ ಮಾತ್ರ ಇನ್ಕಮ್ ಟ್ಯಾಕ್ಸನ್ನು ತುಂಬ್ತಾ ಇದ್ದಾರೆ, ಮಿಕ್ಕವರು ತುಂಬ್ತಾ ಇಲ್ಲ. ಕೆಲವೊಂದಿಷ್ಟು ಜನ ಕಳ್ಳದಾರಿಗಳನ್ನು ಹಿಡಿದರೆ ಇನ್ನೂ ಕೆಲವೊಂದಿಷ್ಟು ಜನ ದುಡ್ಡನ್ನೇ ಸಂಪಾದನೆ ಮಾಡ್ತಾ ಇಲ್ಲ. ಜಾಸ್ತಿ ದುಡ್ಡನ್ನು ಸಂಪಾದನೆ ಮಾಡಿಬಿಟ್ರೆ ಜಾಸ್ತಿ ಇನ್ಕಮ್ ಟ್ಯಾಕ್ಸನ್ನು ಕೊಡಬೇಕಾಗುತ್ತೆ ಅನ್ನೋ ಭಯದಲ್ಲಿ ಬಹಳಷ್ಟು ಜನ ದುಡ್ಡನ್ನೇ ಸಂಪಾದಿಸ್ತಾ ಇಲ್ಲ. ಸಪೋಸ್ ಅವರು ಸಂಪಾದನೆ ಮಾಡಿದರೂ ಕೂಡ ಕಳ್ಳದಾರಿಗಳ ಮೂಲಕ ಅದನ್ನು ಬಚ್ಚಿಡ್ತಾ ಇದ್ದಾರೆ, ಬ್ಲ್ಯಾಕ್ ಮನಿಯಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ ಇನ್ಕಮ್ ಟ್ಯಾಕ್ಸನ್ನು ಹೇರುವುದು ಅನಿವಾರ್ಯವಾಗಿದೆ. ಏಕೆಂದರೆ ದೇಶಕ್ಕೆ ದುಡ್ಡು ಬೇಕು, ಆದಾಯ ಬೇಕು. ಇದರ ಬದಲಾಗಿ ನಾವು ಎಕ್ಸ್ಪೆನ್ಸ್ ಟ್ಯಾಕ್ಸನ್ನು ಇಂಟ್ರೊಡ್ಯೂಸ್ ಮಾಡಿದರೆ ದೇಶಕ್ಕೆ ಜಾಸ್ತಿ ಹಣ ಸಿಗುತ್ತೆ ಮತ್ತು ಜನ ಜಾಸ್ತಿ ಹಣ ಸಂಪಾದನೆ ಮಾಡ್ತಾರೆ ಅನ್ನೋದು ನನ್ನ ವೈಯಕ್ತಿಕ ನಂಬಿಕೆಯಾಗಿದೆ. ಇನ್ಕಮ್ ಟ್ಯಾಕ್ಸು ಒಳ್ಳೆಯದಾಗಿದೆ ಮತ್ತು ಅನಿವಾರ್ಯ ಕೂಡ ಆಗಿದೆ, ಅದರಲ್ಲಿ ತಪ್ಪೇನಿಲ್ಲ. ಆದರೆ ನಮ್ಮ ದೇಶದ ಸಿಚುವೇಶನ್ ಬೇರೆ ರೀತಿ ಇರುವುದರಿಂದ, ನಮ್ಮ ಜನರ ಮೆಂಟಾಲಿಟಿ ಬೇರೆ ರೀತಿ ಇರುವುದರಿಂದ ಇನ್ಕಮ್ ಟ್ಯಾಕ್ಸನ್ನು ರದ್ದು ಮಾಡಿ ಎಕ್ಸ್ಪೆನ್ಸ್ ಟ್ಯಾಕ್ಸನ್ನು ತಂದರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯವಾಗಿದೆ.
ಏಕೆಂದರೆ ಇನ್ಕಮ್ ಟ್ಯಾಕ್ಸೇ ರದ್ದಾಯ್ತಪ್ಪ ಅಂತಂದರೆ ಕೋಟಿಗಟ್ಟಲೆ ಸಂಪಾದನೆ ಮಾಡಿದರೂ ಕೂಡ ಜನ ಅದನ್ನು ತಮ್ಮ ಹತ್ರ ಇಟ್ಟುಕೊಳ್ತಾರೆ. ಬಟ್ ಅವರು ಎಷ್ಟೇ ಮುಚ್ಚಿಟ್ರು ಕೂಡ ಬಚ್ಚಿಟ್ರು ಕೂಡ ಅದನ್ನು ಖರ್ಚು ಮಾಡಲೇಬೇಕಲ್ಲ. ಸೊ ಅದನ್ನು ಖರ್ಚು ಮಾಡುವಾಗ ನಾವು ಟ್ಯಾಕ್ಸನ್ನು ಹೇರಿ ದೇಶಕ್ಕೆ ಆದಾಯವನ್ನು ಸಂಪಾದಿಸಬಹುದು. ಈಗ ನೋಡಿ, ನಾವು ವೈಯಕ್ತಿಕವಾಗಿ ಇನ್ಕಮ್ ಟ್ಯಾಕ್ಸನ್ನು ಕೂಡ ತುಂಬ್ತಾ ಇದ್ದೀವಿ. ಸೊ ಇದರ ಮೇಲೆ ಪ್ರತಿಯೊಂದು ಸರ್ವಿಸ್ ಮೇಲೆ, ಪ್ರತಿಯೊಂದು ವಸ್ತುವಿನ ಮೇಲೆ GSTಯನ್ನು ಕೊಡ್ತಾ ಇದ್ದೀವಿ. ಇದು ಸಾಲದಂತ ನಾವು ಎಕ್ಸೈಸ್ ಡ್ಯೂಟಿಯನ್ನು ಕೊಡ್ತಾ ಇದ್ದೀವಿ. ಇದು ಸಾಲದಂತ ನಾವು ರಸ್ತೆ ಮೇಲೆ ಟೋಲ್ಗಳಿಗೂ ಕೂಡ ದುಡ್ಡನ್ನು ತುಂಬ್ತಾ ಇದ್ದೀವಿ. ಈ ಇನ್ಕಮ್ ಟ್ಯಾಕ್ಸು, GST, ಟೋಲು, ಈ ರೀತಿ ಎಲ್ಲ ಟ್ಯಾಕ್ಸ್ಗಳು ಸೇರಿ ನಮ್ಮ ಮಿಡಲ್ ಕ್ಲಾಸ್ ಜನರನ್ನೇ ಲೂಟಿ ಮಾಡ್ತಾ ಇವೆ. ಏಕೆಂದರೆ ಶ್ರೀಮಂತರು ಯಾರು ಟ್ಯಾಕ್ಸ್ ತುಂಬಲ್ಲ. ಅವರು ಎಷ್ಟೇ ಲಾಭ ಬಂದರೂ ಕೂಡ ಬೇಕಂತಲೇ ಲೋನ್ಗಳನ್ನು ಮಾಡ್ತಾರೆ ಮತ್ತು ಟ್ಯಾಕ್ಸಿನ ಹಣವನ್ನು ಬಚಾವ್ ಮಾಡಿಕೊಳ್ತಾರೆ. ದೊಡ್ಡ ದೊಡ್ಡ ಕಂಪನಿಗಳನ್ನು ಸ್ಟಾರ್ಟ್ ಮಾಡ್ತಾರೆ, ಕಾರ್ಖಾನೆಗಳನ್ನು ಸ್ಟಾರ್ಟ್ ಮಾಡ್ತಾರೆ. ತಮ್ಮ ಲಾಭವನ್ನೇ ಅಲ್ಲಿ ಲೋನ್ ಥರ ತೋರಿಸಿ ಇನ್ಕಮ್ ಟ್ಯಾಕ್ಸ್ನಿಂದ ಬಚಾವ್ ಆಗ್ತಾರೆ. ಆದರೆ ಇನ್ಕಮ್ ಟ್ಯಾಕ್ಸ್ನಿಂದ ಸುಲಿಗೆ ಆಗ್ತಾ ಇರೋದು ಮಿಡಲ್ ಕ್ಲಾಸಿನ ಜನರದ್ದು. ಅದಕ್ಕಾಗಿ ನನಗೆ ಇನ್ಕಮ್ ಟ್ಯಾಕ್ಸ್ ಒಳ್ಳೆಯದಾಗಿದೆ, ಆದರೆ ಇದನ್ನು ತೆಗೆದು ಎಕ್ಸ್ಪೆನ್ಸ್ ಟ್ಯಾಕ್ಸನ್ನು ಇಂಟ್ರೊಡ್ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಅನಿಸುತ್ತೆ. ಸೊ ಈ ಟಾಪಿಕ್ಕಿನ ಮೇಲೆ ನಿಮಗೇನು ಅನಿಸುತ್ತೆ ಎಂಬುದನ್ನು ಪ್ರಾಮಾಣಿಕವಾಗಿ ಕಮೆಂಟ್ ಮಾಡಿ. ನಿಮಗೆ ಇನ್ಕಮ್ ಟ್ಯಾಕ್ಸ್ ಒಳ್ಳೆಯದಾ ಅಥವಾ ಕೆಟ್ಟದ್ದಾ ಅನ್ನೋದನ್ನು ಕಮೆಂಟ್ ಮಾಡಿ. ಒಂದು ವೇಳೆ ಇನ್ಕಮ್ ಟ್ಯಾಕ್ಸನ್ನು ತೆಗೆದು ಎಕ್ಸ್ಪೆನ್ಸ್ ಟ್ಯಾಕ್ಸನ್ನು ಇಂಟ್ರೊಡ್ಯೂಸ್ ಮಾಡಿದರೆ ನಿಮಗೆ ಅದು ಓಕೆನಾ ಅಥವಾ ಇಲ್ವಾ ಎಂಬುದನ್ನು ಕೂಡ ಕಮೆಂಟ್ ಮಾಡಿ. ಒಂದು ವೇಳೆ ನಿಮಗೂ ಕೂಡ ನಿಮ್ಮದೇ ಆದ ಸ್ವಂತ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿ ಮನೆಯಲ್ಲೇ ಕುಳಿತುಕೊಂಡು ಆನ್ಲೈನಲ್ಲಿ ಹಣವನ್ನು ಗಳಿಸುವ ಆಸೆ ಇದ್ದರೆ ನೀವು ನಮ್ಮ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಜಾಯ್ನ್ ಆಗಬಹುದು. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಇದೇ ಥರ ನೀವು ಮೊಬೈಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ ಮತ್ತು ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೂ ಕೂಡ ಜಾಯ್ನ್ ಆಗಬಹುದು. ಅವುಗಳ ಲಿಂಕ್ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಒಂದು ವೇಳೆ ನೀವು ನಿಮ್ಮ ಹತ್ರ ಉಳಿದಿರುವ ಸೇವಿಂಗ್ ಹಣವನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡುವವರಿದ್ದರೆ ನಿಮಗೆ ಕಂಪಲ್ಸರಿಯಾಗಿ ಡಿಮ್ಯಾಟ್ ಅಕೌಂಟ್ ಬೇಕಾಗುತ್ತೆ. ಸೊ ನೀವು ನಿಮ್ಮ ಡಿಮ್ಯಾಟ್ ಅಕೌಂಟನ್ನು ಜಿರೋದಾದಲ್ಲಿ ಮತ್ತು ಅಪ್ಸ್ಟಾಕ್ನಲ್ಲಿ ಡಿಸ್ಕೌಂಟ್ ರೇಟ್ಗಳಲ್ಲಿ ಓಪನ್ ಮಾಡಬಹುದು. ಅವುಗಳ ಲಿಂಕನ್ನು ಕೂಡ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವೆ. ಚೆಕ್ಔಟ್ ಮಾಡಿ ಮತ್ತು ಬೇಗನೆ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿ. ಮುಂದಿನ ಮನಿ ಮಾತು ಎಪಿಸೋಡ್ನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವ ಟಾಪಿಕ್ದೊಂದಿಗೆ ಮತ್ತೆ ಸಿಗುವೆ. ಅಲ್ಲಿ ತನಕ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು.